ಎಲ್ಲರಿಗೂ ನಮಸ್ಕಾರ. ಈ ಧನಸ್ಸು ರಾಶಿಯವರು ಕಳೆದ ನವೆಂಬರ್ ತಿಂಗಳಲ್ಲಿ ರಾಹು ಈ ಧನಸ್ಸು ರಾಶಿಯವರ ಜೊತೆಲಿ ಇದ್ದಿದ್ರಿಂದ ಈ ರಾಶಿಯವರು ಒಳ್ಳೆಯ ಫಲಾನುಫಲಗಳನ್ನ ಈ ತಿಂಗಳಲ್ಲಿ ಕಳೆದಿರ್ತೀರಾ. ಹಾಗೆ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗಿತ್ತು. ಹಾಗೆಯೇ ಸ್ವಲ್ಪ ಮಟ್ಟಿನ ತೊಂದರೆಗಳನ್ನು ಕೂಡ ಅನುಭವಿಸಿದ್ದೀರಾ. ಆದರೆ ಈ ಧನಸ್ಸು ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಫಲಾನುಫಲಗಳು ಸಿಗುತ್ತೆ, ಈ ಧನಸ್ಸು ರಾಶಿಯವರು ಮೊದಲೇ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಆಮೇಲೆ ಮಾಡೋಣ, ನಾಳೆ ಮಾಡೋಣ ಅಂತ ತುಂಬ ಯೋಚನೆ ಮಾಡುವಂತಹ ವ್ಯಕ್ತಿಗಳು. ಇಂತಹ ಧನಸ್ಸು ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿರುತ್ತೆ, ಈ ವರ್ಷದ ಕೊನೆಯ ತಿಂಗಳನ್ನು ಈ ಧನಸ್ಸು ರಾಶಿಯವರು ಯಾವ ರೀತಿ ಕಳೀತಾರೆ ಅಂತ ನೋಡೋಕ್ಕೂ ಮುನ್ನ ನಿಮ್ಮದು ಕೂಡ ಧನಸ್ಸು ರಾಶಿಯಾಗಿದ್ದರೆ, ನೀವು ಕೂಡ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರನ ನಂಬೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೆ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಧನಸ್ಸು ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಧನಸ್ಸು ರಾಶಿಯವರ ಈ ತಿಂಗಳ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಈ ಧನಸ್ಸು ರಾಶಿಯವರಿಗೆ ಗುರು ನಿಮ್ಮ ರಾಶಿಯಲ್ಲಿ ಲಾಭಸ್ಥಾನದಲ್ಲಿರೋದ್ರಿಂದ ಮದುವೆ ಆಗುವಂತಹ ಯೋಗ ಬರುತ್ತೆ. ಈ ಗುರುಗ್ರಹ ಕಳೆದ ತಿಂಗಳಲ್ಲಿ ಅಂದರೆ ನವೆಂಬರ್ ತಿಂಗಳಲ್ಲಿ ಹೇಗಿತ್ತು ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ರು. ಹಾಗಾಗಿ ಧನಸ್ಸು ರಾಶಿಯವರು ತುಂಬಾ ಕಷ್ಟಗಳನ್ನ ಕೂಡ ಎದುರಿಸಿದ್ರಿ. ಆಗ ಗುರುಗ್ರಹ ಈಗ ನೋಡೋದಾದರೆ ಲಾಭಸ್ಥಾನದಲ್ಲಿ ಈ ಧನಸ್ಸು ರಾಶಿಯವರಿಗೆ ಇರೋದ್ರಿಂದ ಮದುವೆ ಆಗುವಂತಹ ಯೋಗ ಬರುತ್ತೆ. ನೀವೇನಾದರೂ ತುಂಬ ದಿನಗಳಿಂದ ಅಥವಾ ಮದುವೆ ಆಗಬೇಕು ಅಂತ ಏನಾದರೂ ಅಪೇಕ್ಷೆ ಮಾಡ್ತಿದ್ರೆ, ಒಳ್ಳೆ ಹುಡುಗ ಬೇಕು ಅಥವಾ ಒಳ್ಳೆ ಹುಡುಗಿ ಬೇಕು ಅಂತ ಏನಾದರೂ ಹುಡುಕ್ತಿದ್ರೆ ಈ ಸಮಯದಲ್ಲಿ ನಿಮಗೆ ಮದುವೆ ಭಾಗ್ಯ ಯೋಗ ಇರೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ. ಖಂಡಿತವಾಗಿಯೂ ಕೂಡ ನೀವು ಶುಭ ಕಾರ್ಯನ ಈ ತಿಂಗಳಲ್ಲಿ ಮಾಡೇ ಮಾಡ್ತೀರಾ. ವ್ಯಾಪಾರ ವ್ಯವಹಾರದಲ್ಲಿ ಲಾಭವಿರುತ್ತೆ. ಯಾರ್ಯಾರು ಸ್ವಂತ ವ್ಯಾಪಾರ ಮಾಡ್ತಿದ್ದೀರೋ ಅಥವಾ ಯಾವುದೋ ಒಂದು ವ್ಯಾಪಾರನ ನಡೆಸ್ತಿದ್ದೀರೋ ಅಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಲಾಭ ಇರುತ್ತೆ. ನಿಮ್ಮ ವ್ಯಾಪಾರನ ಅಭಿವೃದ್ಧಿ ಮಾಡ್ಕೋತೀರಾ, ನಿಮ್ಮ ವ್ಯಾಪಾರನ ವಿಸ್ತರಣೆ ಮಾಡ್ಕೋತೀರಾ. ಈಗ ಚಿಕ್ಕದಾಗಿ ಏನೋ ಒಂದನ್ನು ಶುರು ಮಾಡಿರ್ತೀರಾ, ಅದರಲ್ಲಿ ನಿಮಗೆ ಅತಿಯಾದಂತಹ ಲಾಭವಾಗೋದ್ರಿಂದ ನೀವು ನಿಮ್ಮ ವ್ಯಾಪಾರ ವಿಸ್ತರಣೆ ಮಾಡಿಬಿಡ್ತೀರಾ. ಹಾಗೆಯೇ ದೊಡ್ಡ ಮಟ್ಟದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ. ಹೊಸ ವ್ಯಾಪಾರ ವ್ಯವಹಾರ ಶುರು ಮಾಡೋಕ್ಕೆ ಇದು ಪರ್ಫೆಕ್ಟ್ ಟೈಮ್ ಅಂತಾನೆ ಹೇಳ್ಬೋದು. ನೀವೇನಾದರೂ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಆದರೆ ಏನು ಬಿಸ್ನೆಸ್ ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಅಂತ ಏನಾದರೂ ಒದ್ದಾಡ್ತಿದ್ರೆ, ಅಥವಾ ನಾನು ಇವಾಗ ಆಲ್ರೆಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ, ಆ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ಸಲ್ಲಿ ನಾನು ಲಾಭನ ಪಡ್ಕೊಬೇಕು ಅಂದರೆ ಖಂಡಿತವಾಗಿಯೂ ಕೂಡ ಇದೆಲ್ಲವೂ ಕೂಡ ಈ ತಿಂಗಳಲ್ಲಿ ಆಗುತ್ತೆ. ನೀವು ಹಿಂದೆ ಮುಂದೆ ನೋಡೋಕ್ಕೆ ಹೋಗಬೇಡಿ. ನಿಮಗೆ ಇದು ಒಳ್ಳೆ ಟೈಮ್ ಆಗಿರೋದ್ರಿಂದ ಏನಾದರೂ ಶುರು ಮಾಡಬೇಕು ಅಂದರೆ, ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ಕೆಲಸಗಳಿದ್ರೆ ಅವೆಲ್ಲವನ್ನು ಕೂಡ ಈ ತಿಂಗಳಲ್ಲಿ ಮಾಡಿಬಿಡಿ. ಇನ್ನು ದಾಂಪತ್ಯದಲ್ಲಿ ಹೊಂದಾಣಿಕೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ದಾಂಪತ್ಯದಲ್ಲಿ ಹೊಂದಾಣಿಕೆ ಅನ್ನೋದು ತುಂಬ ಮುಖ್ಯ. ಅಂಥದ್ರಲ್ಲಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಇದ್ದಷ್ಟು ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಹಾಗೆಯೇ ನೀವು ಗಂಡ ಹೆಂಡತಿ ಅನುಸರಿಸ್ಕೊಂಡು ಹೋದಾಗ ನೀವು ಶಾಂತಿಯಿಂದ ಜೀವನನ ಮಾಡ್ತೀರಾ, ಜೊತೆಗೆ ಎತ್ತರದ ಮಟ್ಟಕ್ಕೆ ಸಾಕ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಕಳೆದ ತಿಂಗಳು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ತೊಂದರೆ ಇತ್ತು. ಆದರೆ ಈಗ ಧನಸ್ಸು ರಾಶಿಯವರಿಗೆ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರೀಬೇಕು ಅಂತ ಅಂದ್ಕೊಂಡಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ನ ನಾನು ಮಾಡಬೇಕಣಪ್ಪ, ಅದರಲ್ಲಿ ನಾನು ಸಕ್ಸಸ್ ಆಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಸಕ್ಸಸ್ ಆಗ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಒಳ್ಳೆ ಲಾಭ ಇರುತ್ತೆ. ಮತ್ತು ನೀವೇನಾದರೂ ಗೌರ್ನಮೆಂಟ್ ಜಾಬ್ಗೆ ಎಕ್ಸಾಮ್ ಬರೀಬೇಕು, ಅದರಲ್ಲಿ ನಾನು ಪಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಹಾಗೆ ಆಗುತ್ತೆ. ರಾಹು ನಿಮಗೆ ಜಯನ ಈ ಸಲ ಕೊಡ್ತಿದ್ದಾರೆ. ರಾಹು ಹೇಗೆ ಅಂದರೆ ಸಡನ್ನಾಗಿ ನಿಮಗೆ ಸರ್ಪ್ರೈಸ್ ಗ್ರಹ ಥರ ಸರ್ಪ್ರೈಸಸ್ನ ಕೂಡ ಕೊಡ್ತಿದ್ದಾರೆ. ಹಾಗೆಯೇ ಸಡನ್ನಾಗಿ ನಿಮಗೆ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಕೊಡ್ತಾರೆ. ಹಾಗೆಯೇ ಹೊಸ ಅವಕಾಶಗಳನ್ನ ಅವರು ಹುಟ್ಟಾಕ್ತಿದ್ದಾರೆ. ಆ ಅವಕಾಶಗಳನ್ನ ನೀವೇನಾದರೂ ಬಳಸ್ಕೊಂಡ್ರು ಬೆಳೆದ್ರಿ ಅಂದರೆ ನೀವು ಎಲ್ಲೆಲ್ಲೋ ಹೋಗ್ಬಿಡ್ತೀರಾ. ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನನ ನೀವು ಅಂದ್ಕೊಂಡಿರೋ ಥರನೇ ನೀವು ಸಾಧಿಸಬಹುದು. ಹಾಗಾಗಿ ಯಾವುದೇ ಒಂದು ಅವಕಾಶ ಬಂದರೂ ಕೂಡ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ.
ಸಕ್ಸಸ್ ಅನ್ನೋದನ್ನು ಕಾಣಿ ಅಂತ ಹೇಳ್ತೀನಿ. ಇನ್ನು ರಾಹು ಟೆಕ್ನಾಲಜಿಗೂ ಕೂಡ ಸಂಬಂಧಪಟ್ಟಿರುವಂತಹ ಗ್ರಹ ಆಗಿರೋದ್ರಿಂದ ಟೆಕ್ನಾಲಜಿ, ಸೈನ್ಸು, ಮೀಡಿಯಾ ಇದರಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರೋ, ರಿಸರ್ಚು, ಈ ಥರ ಗೂಢಚಾರಿಕೆ ಕೆಲಸ ಮಾಡೋದು, ಈ ಥರ ಯಾರ್ಯಾರು ಕೆಲಸ ಮಾಡ್ತಿದ್ದೀರೋ ಅಂಥವ್ರಿಗಂತೂ ಇದು ಏಳು ಮಾಡಿಸಿದಂತಹ ತಿಂಗಳು. ರಾಹು ಅಂದ್ರೇ ಒಂದು ಟೆಕ್ನಾಲಜಿ ಪ್ಲಾನೆಟ್ ಆಗಿರೋದ್ರಿಂದ ನೀವೇನಾದರೂ ಇಂಥ ಕೆಲಸಗಳಲ್ಲಿದ್ದರೆ, ಹಾರ್ಡ್ವೇರು, ಸಾಫ್ಟ್ವೇರು ಇದೆಲ್ಲವೂ ಕೂಡ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಕೆಲಸಗಳಾಗಿರೋದ್ರಿಂದ ಇದರಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ಸಕ್ಸಸ್ನ ಕಾಣ್ತೀರಾ ಮತ್ತು ಏಳ್ಗೆನ ಅನುಭವಿಸ್ತೀರಾ. ಇನ್ನು ಶುಕ್ರ ಮತ್ತು ಬುಧ ಗ್ರಹ ಇಬ್ಬರು ಕೂಡ ಒಟ್ಟಿಗೆ ಇರೋದ್ರಿಂದ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಶುಕ್ರ ಮತ್ತು ಬುಧ ಇಬ್ಬರು ಕೂಡ ಒಟ್ಟಿಗೆ ಇರೋದ್ರಿಂದ ನೀವು ಲವಲವಿಕೆಯಿಂದ ಖುಷಿಯಿಂದ ಈ ತಿಂಗಳನ್ನು ಕಳಿತೀರಾ. ಹಾಗೆಯೇ ಈ ಧನಸ್ಸು ರಾಶಿಯವರಿಗೆ ಹೇಳಬೇಕಂದ್ರೆ ಈ ನವೆಂಬರ್ ತಿಂಗಳು ಕಳೆದ ನಂತರ ಡಿಸೆಂಬರ್ ತಿಂಗಳಲ್ಲಿ ನೀವು ಈ ವರ್ಷದ ಅಂತ್ಯದಲ್ಲಿ ನೀವು ತುಂಬ ಖುಷಿಯಿಂದ ಈ ವರ್ಷನ ಎಂಡಿಂಗ್ ಮಾಡ್ತೀರಾ. ಇನ್ನು ಈ ಜಲರಾಶಿಯಲ್ಲಿ ಬುಧಗ್ರಹ ಇರೋದ್ರಿಂದ ದ್ರವದ ವ್ಯಾಪಾರಸ್ಥರಿಗೆ ಲಾಭವಿರುತ್ತೆ. ಯಾರ್ಯಾರು ವಾಟರ್ ಬಿಸ್ನೆಸ್ ಮಾಡ್ತಿದ್ದೀರೋ ಅಥವಾ ದ್ರವ ಅಂದರೆ ಹರಿಯೋ ಥರ ಯಾರ್ಯಾರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರೋ, ಅಂದರೆ ಲಿಕ್ಕರ್ ಆಗಿರಬಹುದು, ವಾಟರ್ ಬಿಸ್ನೆಸ್ ಆಗಿರಬಹುದು, ಅಥವಾ ಪೆಟ್ರೋಲ್ ಬಂಕ್, ಈ ಥರ ದ್ರವದ ಏನೇನಿದೆ ದ್ರವದ ವ್ಯಾಪಾರಸ್ಥರು ಅಂಥವರಿಗೆ ಅತಿಯಾದಂತಹ ಲಾಭ ಇರುತ್ತೆ. ಇನ್ನು ಈ ತಿಂಗಳು ಈ ರಾಶಿಯವರಿಗೆ ತುಂಬ ಅಂದರೆ ತುಂಬಾ ಯೋಗ ಫಲಿತಾಂಶಗಳನ್ನ ನೀವು ಈ ತಿಂಗಳಲ್ಲಿ ನೋಡಿದ್ದಾಯಿತು. ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಹೇಳಬೇಕಂದ್ರೆ ದುಶ್ಚಟದಿಂದ ದೂರ ಇರಬೇಕಾಗತ್ತೆ. ಈ ಧನಸ್ಸು ರಾಶಿಯವರು ಈ ವರ್ಷನ ತುಂಬ ಖುಷಿಯಾಗಿ ಎಂಡಿಂಗ್ ಮಾಡ್ತೀರಾ. ಹಾಗೆಯೇ ಈ ಹಾರ್ಡ್ ಡ್ರಿಂಕ್ಸು, ಸ್ಮೋಕಿಂಗ್ ಇದೆಲ್ಲ ಏನಿದೆಯೋ ದುಶ್ಚಟಗಳು ಅದೆಲ್ಲದ್ರಿಂದನೂ ಕೂಡ ನೀವು ದೂರ ಇರಬೇಕಾಗತ್ತೆ. ಅಯ್ಯೋ ನ್ಯೂ ಇಯರ್ ಬಂತು, ಇವತ್ತೊಂದಿನ ಕುಡಿದ್ಬಿಡೋಣ, ಅಯ್ಯೋ ಇವತ್ತೊಂದಿನ ನಾನು ಎಂಜಾಯ್ ಮಾಡಿಬಿಡೋಣ ಅಂತ ಯಾವುದೇ ಕಾರಣಕ್ಕೂ ಕೂಡ ದುಶ್ಚಟನ ಮಾಡಬೇಡಿ. ಇದರಿಂದ ದೂರ ಇರಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಕೆಲಸನ ಮುಂದಕ್ಕೆ ಹಾಕಬೇಡಿ. ಮೊದಲೇ ಹೇಳಿದಾಗೆ ರಾಹು ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಗ್ರಹ ಆಗಿರೋದ್ರಿಂದ ನಿಮಗೆ ಹೊಸ ಅವಕಾಶಗಳನ್ನ ಕೊಡ್ತಿದ್ದಾರೆ. ಅವಕಾಶಗಳನ್ನ ಬಳಸ್ಕೊಳ್ಳಿ. ಅವಕಾಶ ಬಂದಾಗ ನೀವು ಬೇಡ ಅಂತ ನಿರಾಕರಿಸ್ಬಿಟ್ರೆ ನೀವೇ ಸಮಸ್ಯೆನ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಯಾವುದೇ ಕೆಲಸ ಇದ್ದರೂ ಕೂಡ ಅದನ್ನು ಮುಂದಕ್ಕೆ ಹಾಕಬೇಡಿ. ಇನ್ನು ನಿಮ್ಮ ರಾಶಿಯಲ್ಲೇ ಸೂರ್ಯ ಮತ್ತು ಕುಜಗ್ರಹ ಇರೋದ್ರಿಂದ ಕೋಪ, ಆವೇಶ ಹೆಚ್ಚಾಗತ್ತೆ. ಕೋಪ, ಆವೇಶ, ಜಗಳಗಳು, ಕಲಹಗಳು, ಟೆನ್ಷನ್ಸು ಇದೆಲ್ಲವೂ ಕೂಡ ಬರಬಹುದು. ಆದರೆ ನೀವು ಎಷ್ಟು ತಾಳ್ಮೆಯಿಂದ, ಎಷ್ಟು ನಿಧಾನವಾಗಿ ನೀವು ಯೋಚನೆ ಮಾಡ್ತೀರೋ ಅಷ್ಟು ಒಳ್ಳೆಯದಾಗತ್ತೆ. ಇನ್ನು ಯಾರದೇ ವಿಷಯಕ್ಕೂ ಕೂಡ ನೀವು ತಲೆ ಹೋಗಬೇಡಿ. ಇದರಿಂದನೇ ಜಗಳಗಳು ಜಾಸ್ತಿ ಆಗುತ್ತೆ. ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದು. ಯಾರ ವಿಷಯಕ್ಕೂ ಕೂಡ ಹೋಗಬೇಡಿ. ಇನ್ನು ಈ ಸೋಂಬೇರಿತನ ಅನ್ನೋದನ್ನು ನೀವು ಬಿಡಬೇಕಾಗತ್ತೆ. ಈ ರಾಶಿಯವರು ಹೇಗೆ ಅಂದರೆ ಇವತ್ತು ಮಾಡ್ತಿರೋ ಕೆಲಸನ ಆಮೇಲೆ ಮಾಡೋಣ, ನಾಳೆ ಮಾಡೋಣ ಅಂತ ತುಂಬ ಎಳ್ದಾಡ್ತಿರ್ತೀರ. ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಎಳ್ದಾಡಬೇಡಿ. ಸೋಂಬೇರಿತನ ಅನ್ನೋದನ್ನು ಬಿಟ್ಟಾಕ್ಬಿಟ್ಟು ಹಾರ್ಡ್ ವರ್ಕಿಂದ ಕೆಲಸ ಮಾಡಿ. ಇನ್ನು ಕೇತುವಿನಿಂದ ಉದ್ಯೋಗದಲ್ಲಿ ಕಿರಿಕಿರಿ ಅನ್ನೋದು ಇರುತ್ತೆ. ಕೇತು ನಿಮ್ಮ ಉದ್ಯೋಗ ಸ್ಥಳದಲ್ಲೇ ಆಗಿರಬಹುದು, ನಿಮ್ಮ ಉದ್ಯೋಗದಲ್ಲೇ ಆಗಬಹುದು ಕಿರಿಕಿರಿನ ಕೊಡ್ತಿದ್ದಾರೆ. ಹಾಗಾಗಿ ಗಣೇಶನ ಆರಾಧನೆ ಮಾಡಿ. ಇನ್ನು ತಂದೆಯ ಆರೋಗ್ಯದಲ್ಲೂ ಕೂಡ ಹಾಗೆ ತಂದೆಯ ಕೆಲಸಗಳಲ್ಲೂ ಕೂಡ ತೊಂದರೆ ಬರಬಹುದು. ಹುಷಾರಾಗಿರಿ. ನೋಡಿದ್ರಲ್ಲ ಈ ಧನಸ್ಸು ರಾಶಿಯವರು ಶುಭ ಫಲಗಳೇನು ಅಂತ. ಇನ್ನು ಪರಿಹಾರಗಳ ಬಗ್ಗೆ ನೋಡೋದಾದರೆ ನೀವು ಶನಿಯ ಆರಾಧನೆ ಮಾಡಿ, ಗಣೇಶನ ಆರಾಧನೆ ಮಾಡಿ, ಹನುಮಾನ್ ಚಾಲೀಸನ ಪಠನೆ ಮಾಡ್ಕೊಳ್ಳಿ. ಹಾಗೆ ಬುಧಗ್ರಹ ನೀಚನಾಗಿರೋದ್ರಿಂದ ವಿಷ್ಣು ಸಹಸ್ರನಾಮನ ಪಠನೆ ಮಾಡ್ಕೊಳ್ಳಿ. ನೀವಿಷ್ಟು ಕೆಲಸನ ಮಾಡಿದ್ರೆ ಈ ತಿಂಗಳು ನಿಮಗೆ ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ, ನಿಮ್ಮದು ಕೂಡ ಧನಸ್ಸು ರಾಶಿನ. ಹಾಗಿದ್ರೆ ತಪ್ಪದೇ ಈಗಲೇ ವಿಷ್ಣು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.